ಹಾಹಾಕಾರ ಉಂಟಾಗಿದೆ. ಒಂದು ಹನಿ ನೀರು ಕೂಡ ಬೆಂಗಳೂರಿನಲ್ಲಿ ಸಿಗ್ತಾ ಇಲ್ಲ. ಅನಗತ್ಯವಾಗಿ ನೀರನ್ನು ಬಳಕೆ ಮಾಡೋದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ BWSSB ಮಾಡ್ತಾ ಇದೆ. ಹಾಗಿದ್ರೆ ಏನದು ಹೊಸ ಪ್ಲಾನಿಂಗ್? ಬನ್ನಿ ನೋಡ್ಕೊಂಬ. ಗಾರ್ಡನ್ ಸಿಟಿಯಲ್ಲಿ ಜೀವ ಜಲಕ್ಕೆ ಹಾಹಾಕಾರ. ನೀರು ಪೋಲು ಮಾಡಿದ್ರೆ 5,000 ದಂಡ ಫಿಕ್ಸ್. ಮಿತವಾಗಿ ನೀರು ಬಳಸುವಂತೆ BWSSB ಮನವಿ. ರಣ ಬಿಸಿಲಿಗೆ ಜನ ಬೆಂದು ಹೋಗ್ತಿದ್ದಾರೆ. ಬೇಸಿಗೆಯ ಬೇಗಿಗೆ ರಾಜ್ಯ ರಾಜಧಾನಿಯ ಜನರ ಗಂಟಲು ಒಣಗ್ತಾ ಇದೆ. ಜಲದಾಹ ತಣಿಸೋದಕ್ಕೆ ಸಿಲಿಕಾನ್ ಸಿಟಿ ಜನ ಪರದಾಡ್ತಾ ಇದ್ರೆ, ಜನರ ದಾಹ ನೀಗಿಸಲು ಜಲಮಂಡಳಿ ಕಸರತ್ತು ಮಾಡ್ತಾ ಇದೆ. ಕುಡಿಯುವ ನೀರನ್ನ ಇನ್ನಿತರ ಕೆಲಸಗಳಿಗೆ ಬಳಕೆ ಮಾಡ್ತಾ ಇದ್ದು, ಅಂತವರ ವಿರುದ್ಧ ದಂಡಾಸ್ತ್ರ ಪ್ರಯೋಗಕ್ಕೆ BWSSB ಮುಂದಾಗಿದೆ. ನೀರು ಬಳಕೆ ಬಗ್ಗೆ ಅವರ ಒಂದು ಸಮೂಹ ಏನಿದೆ, ಕಮ್ಯುನಿಟಿ ಇದೆ, ಆ ಕಮ್ಯುನಿಟಿಗಳಿಗೆ ಅವರು ಹೆಚ್ಚುವರಿಯಾಗಿ ಜಾಗೃತಿ ಮೂಡಿಸಬೇಕು. ಈಗ ಇರುವ ಪರಿಸ್ಥಿತಿಯಲ್ಲಿ ನೀರನ್ನು ಹೊಸದಾಗಿ ಜಾಸ್ತಿ ಮಾಡೋದಕ್ಕೆ ಅವಕಾಶ ಕಡಿಮೆ ಇರೋದ್ರಿಂದ ಇರುವ ನೀರನ್ನು ಸದ್ಬಳಕೆ ಮಾಡೋದಕ್ಕೆ ಕ್ರಮ ಜರುಗಿಸಬೇಕು. ಮತ್ತು ಕೆಲವೊಂದು ಮಾಲೀಕರುಗಳು, ಕೆಲವೊಂದು ಮನೆಯವರು ಏನು ಮಾಡ್ತಾರೆ, ಗಾಡಿ ತುಳಿಯಲಿಕ್ಕೆ ಇಂಥದಕ್ಕೆಲ್ಲ ಉಪಯೋಗ ಮಾಡಿ ಅದನ್ನು ಕೂಡ ನಿಷೇಧ ಮಾಡಿ ಈಗ ಆದೇಶ ಹೊರಡಿಸ್ತಾ ಇದ್ದೀವಿ. ಗಾಡಿ ಬಳಕೆಗೆ, ಗಾಡಿ ಕ್ಲೀನ್ ಮಾಡೋಕ್ಕೆ, ಗಾರ್ಡನಿಗೆಲ್ಲ ನಮ್ಮ ನೀರನ್ನು ಪೋಲ್ ಮಾಡುವಂಥ ಒಂದು ಪರಿಸ್ಥಿತಿ ಕೆಲವೊಂದು ಕಡೆ ಕಂಡು ಬರ್ತಾ ಇದೆ. ಆ ನೀರನ್ನು ಕೂಡ ಈ ಥರ ಮಾಡಬಾರ್ದಂತ ನಿಷೇಧ ಮಾಡಿ ಒಂದು ಆದೇಶವನ್ನು ಮಾಡ್ತೀವಿ. ಆ ಥರ ನಿಷೇಧ ಮಾಡಿದರೆ ಅವರ ಮೇಲೆ ಕೂಡ ನಾವು ಖಂಡಿತ ಕಠಿಣ ಕ್ರಮಗಳನ್ನು. ಜೀವ ಜಲವನ್ನ ಮಿತವಾಗಿ ಬಳಸುವಂತೆ ಜಲಮಂಡಳಿ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಕಾಯ್ದೆ 1964ರ ಕಲಂ 33, 34ರ ಅನುಸಾರ ಕುಡಿಯುವ ನೀರನ್ನ ಇತರೆ ಕೆಲಸಗಳಿಗೆ ಬಳಸದಂತೆ ನಿಷೇಧ ಹೇರಿದೆ. ಒಂದ್ ವೇಳೆ ರೂಲ್ಸ್ ಫಾಲೋ ಮಾಡದಿದ್ರೆ 5,000 ದಂಡದ ಬರೆ ಎಳೆಯುವ ಪ್ಲಾನ್ ಮಾಡಿದೆ. ಮತ್ತೆ ರೂಲ್ಸ್ ಉಲ್ಲಂಘನೆ ಮಾಡಿದ್ರೆ ಹೆಚ್ಚುವರಿಯಾಗಿ ಪ್ರತಿದಿನ 500 ರೂಪಾಯಿ ದಂಡ ವಿಧಿಸುವ ವಾರ್ನ್ ಮಾಡಿದೆ. ವಾಹನಗಳ ಸ್ವಚ್ಛತೆ, ಕೈತೋಟ, ಕಟ್ಟಡ ನಿರ್ಮಾಣ, ಕಾರಂಜಿಯಂತಹ ಆಕರ್ಷಕ ವ್ಯವಸ್ಥೆ, ರಸ್ತೆ ನಿರ್ಮಾಣ ಹಾಗೂ ಸ್ವಚ್ಛತೆಗೆ ಕುಡಿಯುವ ನೀರು ಬಳಸದಂತೆ ಜಲಮಂಡಳಿ ಸೂಚನೆಯನ್ನ ಕೊಟ್ಟಿದೆ. ನಗರದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಬೇಕಾಬಿಟ್ಟಿ ನೀರು ಬಳಸಿದ್ರೆ ಫೈನ್ ಫಿಕ್ಸ್. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.